ದುರ್ಯೋಧನನ ತಳಮಳ ಅಷ್ಟಿಷ್ಟಲ್ಲ ಅನ್ನುವಂಥ ರೀತಿಯಾಗಿ ಹೋಗಿದೆ. ತನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಎದುರುಪಾಳ್ಯದಲ್ಲಿರುವಂಥ 7 ಅಕ್ಷೋಹಿಣಿ ಸೈನ್ಯದ ನಾಯಕರನ್ನು ನೋಡಿ ಇಷ್ಟೊಂದು ಹೆದರಿದ್ದಾನೆ ದುರ್ಯೋಧನ. ಈ ಎಲ್ಲ ಹೆದರಿಕೆ ಕಾರಣದಿಂದನೋ ಏನೋ ಅವನು ಮಾತಿಗೂ ಕೊಂಕು ಮಾತುಗಳನ್ನು ಆಡ್ತಾ ಇದ್ದಾನೆ. ಅದು ಈ ಮುಂದಿನ ಶ್ಲೋಕದಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಾದರೆ ಬನ್ನಿ ನೋಡೋಣ. ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಪಾಂಡವ ಸೇನೆಯಲ್ಲಿ ಸೇನಾಧಿಪತಿ 11 ಮಂದಿ ಮಹಾವೀರರು ಮತ್ತು ಪಾಂಡವರ 6 ಮಂದಿ ಮಕ್ಕಳ ವೀರತ್ವವನ್ನು ವಿವರಿಸಿದ ದುರ್ಯೋಧನನಿಗೆ ತನ್ನ ಕಡೆಯಲ್ಲಿರುವ ವೀರರು ಕಾಣಿಸ್ತಾನೇ ಇಲ್ಲ. ಇಲ್ಲಿ ಆತ ವ್ಯಂಗ್ಯವಾಗಿ ತನ್ನ ಕಡೆಯ 7 ಮಂದಿಯ ವೀರರ ಹೆಸರನ್ನು ಹೇಳ್ತಾ ಇದ್ದಾನೆ. ಭವಾನ್ ಅಂತಂದರೆ ದ್ರೋಣಾಚಾರ್ಯರು. ಅವರನ್ನು ಪಾಂಡವರ ಆಚಾರ್ಯ ಅಂತ ಕರೆದು ಅವರ ಬಗ್ಗೆ ಕುಹಕ ಆಡ್ದ. ಯುದ್ಧಕ್ಕೆ ಮೊದಲು ಧರ್ಮರಾಯನಿಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿದ ಭೀಷ್ಮಾಚಾರ್ಯ. ಭೀಷ್ಮ ಯುದ್ಧಭೂಮಿಯಲ್ಲಿ ಇರುವ ತನಕ ತಾನು ಹೋರಾಟ ಮಾಡೋದಿಲ್ಲ ಅಂತ ಶಪಥ ಮಾಡಿರುವ ಕರ್ಣ. ವೇದಪಾರಂಗತ ಆಚಾರ್ಯ ಕೃಪ. ವಿಕ್ಷಿಪ್ತ ಮನಸ್ಸಿನ ಅಶ್ವತ್ಥಾಮ. ದ್ರೌಪದಿಯ ಮಾನಭಂಗವನ್ನು ಖಂಡಿಸಿ ಅದರಿಂದ ಲಾಭ ಮಾಡಿಕೊಳ್ಳೋಕ್ಕೆ ಯತ್ನಿಸಿದಂಥ ವಿಕರ್ಣ. ದಾಕ್ಷಿಣ್ಯಕ್ಕಾಗಿ ಬಂದ ಭೀಷ್ಮಾಚಾರ್ಯರ ತಂದೆ ಶಂತನುವಿನ ಅಣ್ಣನ ಮಗ ಸೋಮದತ್ತನ ಮಗನಾದಂಥ ಭೂರಿಶ್ರವ. ಈ ರೀತಿ ತನ್ನ ಕಡೆಯ 7 ಮಂದಿ ವೀರರ ಹೆಸರನ್ನು ಕುಹಕವಾಗಿ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಕೇಳಿಸೋ ರೀತಿ ದ್ರೋಣಾಚಾರ್ಯರ ಹತ್ರ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ವಿವರವಾಗಿ ನೋಡಿದರೆ ಕೌರವನ ಕಡೆಯಲ್ಲಿ 11 ಅಕ್ಷೋಹಿಣಿ ಸೈನ್ಯವನ್ನು ಮುನ್ನಡೆಸುವಂಥ ವೀರರು ಇದ್ದರು. ಆತನ ಜೊತೆ ತನ್ನ 99 ಮಂದಿ ಸಹೋದರರಿದ್ದರು. ಶಲ್ಯ, ಭಗದತ್ತರಂತಹ ವೀರಾಧಿವೀರರು ದುರ್ಯೋಧನನ ಕಡೆಗೇ ಇದ್ದರು. ಆದರೆ ಪಾಂಡವರ ಸೈನ್ಯವನ್ನು ನೋಡಿ ಭಯಪಟ್ಟುಕೊಂಡು ಇದನ್ನೆಲ್ಲವನ್ನ ಮರೆತು ದುರ್ಯೋಧನ ತನ್ನ ಕಡೆ ಇರುವ ಮಹಾವೀರರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಮಾನಸಿಕವಾಗಿ ದುರ್ಯೋಧನ ಎಷ್ಟು ವಿಚಲಿತನಾಗಿದ್ದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಯುದ್ಧ ಪರಿಣಾಮದ ಬಗ್ಗೆ ಯೋಚಿಸುತ್ತಾ ಆತ ತನ್ನ ಕರ್ತವ್ಯವನ್ನೇ ಮರೆತಿದ್ದಾಗಿತ್ತು. ದುರ್ಯೋಧನ ಇನ್ನೂ ಮಾತು ಮುಂದುವರೆಸಿದಂತೆ ಶ್ಲೋಕ 9ರಲ್ಲಿ ಈ ರೀತಿ ಹೇಳ್ತಿದ್ದಾನೆ. ಅನ್ಯೇ ಚ ಬಹವಃ ಶೂರ ಮದರ್ಥೇ ತ್ಯಕ್ತಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಮೇಲ್ನೋಟಕ್ಕೆ ಈ ಶ್ಲೋಕನ ನೋಡಿದ್ರೆ ನಮಗೆ ದುರ್ಯೋಧನ ತನ್ನ ಕಡೆಯ ವೀರರ ಬಗ್ಗೆ ಹೇಳ್ತಾ ಇರೋ ಥರ ಕಂಡರೂ ಕೂಡ ಇಲ್ಲಿ ಅವನು ಹೇಳ್ತಿರುವ ವಿಷಯನೇ ಬೇರೆ. ಆತ ಈ ಮಾತನ್ನು ದ್ರೋಣರ ಹತ್ರ ಹೇಳ್ತಾ ಇದ್ದಾನೆ ಮತ್ತು ಆತ ತನ್ನ ಮಾತನ್ನು ಆರಂಭಿಸಿದ್ದು ಪಾಂಡವರ ಆಚಾರ್ಯರೇ ಅಂತ ಮತ್ತೆ ಕುಹಕದಿಂದಾನೆ. ಇಲ್ಲಿ ಆತ ನಮ್ಮ ಕಡೆ ಅನೇಕ ಶೂರರಿದ್ದಾರೆ, ಎಲ್ಲರೂ ತಮ್ಮ ಪ್ರಾಣ ಕೊಡಲು ಬಂದವರು ಅಂತ ಕುಹಕದಿಂದ ಹೇಳ್ತಾ ಇದ್ದಾನೆ. ಅವರೆಲ್ಲರೂ ವಿವಿಧ ಶಸ್ತ್ರಗಳನ್ನು ಪ್ರಯೋಗಿಸಬಲ್ಲರು ಅನ್ನುವಂಥ ದುರ್ಯೋಧನ ತನ್ನ ಪಾಲಿಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿದ ನಂತರ ಮುಂದಿನ ಶ್ಲೋಕದಲ್ಲಿ ದುರ್ಯೋಧನ ತನ್ನ ಮಾತಿಗೆ ಒಂದು ಕನ್ಕ್ಲೂಷನ್ ಕೊಡೋಕಿದ್ದಾನೆ. ಆ ಕನ್ಕ್ಲೂಷನ್ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.